ನೋಡಿ, ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಭರ್ಜರಿಯಾಗಿ ಜಯಗಳಿಸಿದಂಥವ್ರು. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು, ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು MP ಆಗ್ತಾರೆ. ಅದಾದ ನಂತರ ಮತ್ತೊಮ್ಮೆ ಮಂಡ್ಯದಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವ ವಿಚಾರಗಳು ಕೂಡ ಕೇಳಿಬರುತ್ತೆ. ಅದಾದಮೇಲೆ BJPಗೆ ಸೇರ್ಪಡೆಯಾಗ್ತಾರೆ. ಬಟ್ ಮೋದಿಯವರ ಮಾತಿಗೆ ಬೆಲೆ ಕೊಟ್ಟು ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ ಹೊರತು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲ್ಲ. ಅಂತಿಮ ಹಂತದವರೆಗೂ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಆಯಿತು, ಅಂತಿಮ ಹಂತದವರೆಗೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಸುಮಲತಾ ಅವರು ಅನ್ನುವ ಮಾತುಗಳು ಕೇಳಿಬರ್ತಾ ಇತ್ತು. ಬಟ್ ಆ ರೀತಿ ಆಗಲಿಲ್ಲ. ಮೋದಿಯವರ ಮಾತಿಗೆ ಬೆಲೆ ಕೊಟ್ಟು ಸುಮಲತಾ ಅವರು ಡ್ರಾಪ್ ಆಗ್ತಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲ್ಲ. ಕುಮಾರಸ್ವಾಮಿ ಅವರು JDS ಹಾಗೆ BJP ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಮಂಡ್ಯದಲ್ಲಿ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಈಗ BJPಯಿಂದ ಸುಮಲತಾ ಅವರಿಗೆ MLC ಟಿಕೆಟ್ ಸಿಗಬಹುದಾ ಅನ್ನುವ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. DK CM ಆಗ್ತಾ ಇದ್ದಾರೆ. ಯಾಕಂದರೆ DK ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. DKಗೆ ಕೌಂಟರ್ ಕೊಡೋಕೆ BJPಯಿಂದ ಸುಮಲತಾ ಅವರಿಗೆ, ಯಾಕಂದರೆ ಸುಮಲತಾ ಅವರು ಕೂಡ ಒಕ್ಕಲಿಗ ಸಮುದಾಯ, ಅಂಬರೀಷ್ ಅವರ ಹೆಂಡತಿ. ಸೊ ಹಾಗಾಗಿ ಸುಮಲತಾ ಅವರನ್ನ MLC ಮಾಡಲಾಗ್ತಾ ಇದೆಯಾ ಅನ್ನುವ ವಿಚಾರಗಳು ಕೂಡ ನೋಡಿ. ಮೊನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತಹ ವಿಚಾರಕ್ಕೂ ಕೂಡ ಸುಮಲತಾ ಅವರು ಒಂದು ರೀತಿಯ ಅಚ್ಚರಿಯ ಹೇಳಿಕೆ ಕೂಡ ಕೊಟ್ಟರು. ನೀವು ಗಮನಿಸ್ಬೋದು ಅವರು ಏನು ಹೇಳಿಕೆ ಕೊಟ್ಟರು ಅಂತ ಹೇಳಿ. CM ರಾಜೀನಾಮೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೆವು, ಇದು ನನಗೇನು ಶಾಕಿಂಗ್ ಅಂತ ಅನ್ನಿಸ್ತಾ ಇಲ್ಲ. 2 ವರ್ಷದಿಂದ ಈ ಚರ್ಚೆ ನಡೀತಾನೆ ಇದೆ, ಆಗ ರಾಜೀನಾಮೆ ಕೊಡ್ತಾರೆ, ಈಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ನನಗೇನು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು ಶಾಕಿಂಗ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಯಾರೇ CM ಆದರೂ ಕೂಡ ಒಳ್ಳೆ ಆಡಳಿತ ಕೊಡಬೇಕಷ್ಟೇ, ಜನರು ಅದನ್ನೇ ನಿರೀಕ್ಷೆ ಮಾಡೋದು. ಯಾರೇ CM ಆಗಲಿ, DKನೇ ಆಗಲಿ, ಸಿದ್ದರಾಮಯ್ಯನೇ ಆಗಲಿ, ಮತ್ತೊಬ್ಬರು ಯಾರೇ ಆಗಲಿ, ಬಟ್ ಒಳ್ಳೆ ಆಡಳಿತ ಕೊಡಬೇಕು, ಜನರಿಗೆ ಹೆಲ್ಪ್ ಆಗಬೇಕು ಅಷ್ಟೇ. ನೋಡಿ, ದೇಶದೆಲ್ಲೆಡೆ ಈಗ ಕರ್ನಾಟಕದ ರಾಜಕೀಯ ವಿಚಾರವೇ ಚರ್ಚೆ ಆಗ್ತಾ ಇರೋದು. ಸೊ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ರಾಜಕೀಯದಿಂದ. ಯಾರು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು, ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಒಲಿಸಿಕೊಳ್ಳೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ BJP ಕೂಡ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಸೊ ಅವರೇನಾದರೂ ಮುಖ್ಯಮಂತ್ರಿ ಆದರೆ ಈ ಕಡೆ MLC ಸ್ಥಾನವನ್ನು ಕೊಟ್ಟು ಸುಮಲತಾ ಅವರಿಗೆ ಆ ಒಕ್ಕಲಿಗ ಬೆಲ್ಟನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ BJP ಪ್ಲ್ಯಾನ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸುಮಲತಾ ಅವರು ಹೇಳಿದ್ದಾರೆ, ಅದೇನು ಶಾಕಿಂಗ್ ವಿಚಾರ ಅಲ್ಲ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿರೋದು, 2 ವರ್ಷಗಳಿಂದಲೂ ಕೂಡ ಇದೇ ನಡೀತಾ ಇದೆ ಅಂತ ಹೇಳಿ. ಹಾಗಾಗಿ ಒಂದು ಕಡೆ ಹಿಂದೆ ಅವರು ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಂಡಂತಹ ಟೈಮಲ್ಲೂ ಕೂಡ ಅವರನ್ನು MLC ಮಾಡಲಾಗುತ್ತೆ ಅಥವಾ ಅವರಿಗೆ ರಾಜ್ಯಸಭೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವ ವಿಚಾರವೂ ಕೂಡ ಬಹಳಷ್ಟು ಕೇಳಿ ಬರ್ತಾ ಇತ್ತು. ತಾವು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಮೋದಿಯವರ ಮಾತಿಗೆ ಬೆಲೆ ಕೊಟ್ಟು ಅವರು ಅದನ್ನು ಕುಮಾರಸ್ವಾಮಿಯವರಿಗೆ ಬಿಟ್ಕೊಡ್ತಾರೆ. ಮನಸ್ಸು ಮಾಡಿದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೋಬೋದಿತ್ತು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಯಾವ ರೀತಿ ಭರ್ಜರಿಯಾಗಿ ಜಯಬೇರಿಯನ್ನು ಬಾರಿಸ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ನಿರೀಕ್ಷಿಸದ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸುಮಲತಾ ಅಂಬರೀಷ್ ಅವರು. ಹಾಗಾಗಿ BJPಯ ಸುಮಲತಾ ಅಂಬರೀಷ್ ಅವರಿಗೆ MLC ಟಿಕೆಟ್ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಟಿಕೆಟ್ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಂತೂ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸುಮಲತಾ ಅವರು ಬೇರೆ ರೀತಿಯ ಲೆಕ್ಕಾಚಾರ ಏನಾದರೂ ಮಾಡ್ತಾ ಇದ್ದಾರಾ? 2028ಕ್ಕೆ ವಿಧಾನಸಭೆ ಚುನಾವಣೆಯಲ್ಲೇ BJPಯಿಂದ ಯಾವುದಾದ್ರೂ ಒಂದು ಕ್ಷೇತ್ರ ಕೊಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಆ ಲೆಕ್ಕಾಚಾರದಲ್ಲೂ ಕೂಡ ಸುಮಲತಾ ಅವರು ಇರಬಹುದು. ಸೊ MLC ಸ್ಥಾನ ಒಲಿದು ಬಂದರೆ ಅವರು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ವೆಯ್ಟ್ ಮಾಡಿ 2028ಕ್ಕೆ BJPಯಿಂದ MLA ಟಿಕೆಟ್ ತಗೋತಾರಾ?
ಸೊ ನೋಡೋಣ, ಯಾಕಂದರೆ ಅವರ ತ್ಯಾಗಕ್ಕೆ ಇದುವರೆಗೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ BJPಯಿಂದ. ಸೊ ಸುಮಲತಾ ಅವರಿಗೆ ರಾಜ್ಯಸಭೆ ಟಿಕೆಟ್ ಕೊಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು, ಅದು ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ MLC ಕೂಡ ಮಾಡುವ ಸಾಧ್ಯತೆಗಳಿದೆ DKಗೆ ಕೌಂಟರ್ ಕೊಡೋದಕ್ಕೆ, ಅಂದರೆ ಒಕ್ಕಲಿಗರ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ BJP ಈ ರೀತಿ ಸ್ಟ್ರಾಟರ್ಜಿಯನ್ನು ಕೂಡ ಮಾಡಿರಬಹುದು. ಬಟ್ ನೋಡೋಣ, ಈ ರೀತಿಯ ಚರ್ಚೆಗಳು ಹರಿದಾಡ್ತಾ ಇದೆ. ಬಟ್ ಸುಮಲತಾ ಅಂತೂ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿಲ್ಲ. ಬಟ್ BJP ಅಂತೂ ಆ ರೀತಿಯ ಸ್ಟ್ರಾಟರ್ಜಿ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾಕಂದರೆ ಸುಮಲತಾ ಅವರು ದೊಡ್ಡ ಮಟ್ಟದಲ್ಲಿ ತ್ಯಾಗ ಮಾಡಿದ್ದಾರೆ. ಪಕ್ಷೇತರರಾಗಿ ನಿಂತ್ಕೊಂಡು ಗೆದ್ದಿರೋದು ಸಾಮಾನ್ಯ ವಿಚಾರ ಅಲ್ಲ. ಅದರಲ್ಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಎದುರುಗಡೆ ನಿಂತು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ನಿಂತು ಗೆದ್ದಿರೋದು ಅದು ದೊಡ್ಡ ಮಟ್ಟದ ಅಂತರದ ಗೆಲುವು, ಕಡಿಮೆ ಅಂತರದ ಗೆಲುವು ಅಲ್ಲ. ಹಂಗಿದ್ದವರು ನೆಕ್ಸ್ಟ್ ಬರುವಂತಹ ಚುನಾವಣೆಯಲ್ಲಿ ಅದನ್ನು ಬಿಟ್ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರ ತ್ಯಾಗಕ್ಕೆ BJP ಕರೆಕ್ಟಾದಂತಹ ಪ್ರತಿಫಲವನ್ನು ಕೊಡಲೇಬೇಕು. ಸೊ ಮೋದಿಯವರು ಅಷ್ಟು ಈಸಿಯಾಗಿ ಕೈ ಬಿಡಲ್ಲ. ಯಾಕಂದರೆ ಮೋದಿಯವರ ಮೇಲೆ ವಿಶೇಷವಾದಂತಹ ಅಭಿಮಾನ, ಒಲವನ್ನು ಇಟ್ಕೊಂಡಿದ್ದಾರೆ. ಅವರ ಮಾತನ್ನು ನಂಬಿನೇ ಬಿಟ್ಕೊಟ್ಟಿರೋದು ಸುಮಲತಾ ಅವರು. ಸೊ ಸುಮಲತಾ ಅವರ ರಾಜಕೀಯ ಲೆಕ್ಕಾಚಾರ ಏನಿರಬಹುದು, ಎಲ್ಲವಕ್ಕೂ ಕೂಡ ಉತ್ತರ ಕೆಲವೇ ದಿನಗಳಲ್ಲಿ ಸಿಗುತ್ತೆ. ಧನ್ಯವಾದ.